ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಕಾರು ಹರಿದು ಬಾಲಕಿ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ನೆಲಮಂಗಲದಲ್ಲಾದಂತಹ ಘಟನೆ ಇದು. ವೇಗವಾಗಿ ಬಂದಂತಹ ಕಾರು ಶಾಲೆಗೆ ತೆರಳುವ ಬಾಲಕಿಯ ಮೇಲೆ ಹರಿದಿರುವಂಥದ್ದು. ಮೊದಲು ಡಿಕ್ಕಿ ಹೊಡೆದಿದೆ. ನೆಲಮಂಗಲ ತಾಲೂಕಿನ ಬಿರವಾರದ ಬಳಿ ಘಟನೆ ನಡೆದಿರುವಂತಹದ್ದು. ವೇಗವಾಗಿ ಬಂದಂತಹ ಕಾರು ಚಾಲಕನಿಂದ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 10 ವರ್ಷ ಅಂಥೇಳಿ ಮೃತಪಟ್ಟಂತಹ ಬಾಲಕಿಯ ಹೆಸರು ಲಿಖಿತ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಹೇಗಾಯ್ತು ಈ ಆಕ್ಸಿಡೆಂಟ್ ಅಂತ ಹೇಳಿ? ಪ್ರೇಮ್, ಏನ್ ಹೇಳಿದ್ರೆ ಬೆಳಗ್ಗೆ ಸುಮಾರು ಒಂದು 9 ಗಂಟೆ ಸುಮಾರಿನಲ್ಲಿ ಏನು ದೊಡ್ಡಮ್ಮನ ಜೊತೆ ಈ ಲಿಖಿತ ಅಂತ ಹೇಳಿ 10 ವರ್ಷದ ಬಾಲಕಿ ಶಾಲೆಗೆ ತೆರಳ್ತಾ ಇರ್ತಾರೆ. ಶಾಲೆಗೆ ತೆರಳುವ ವೇಳೆ ಏನು ನೆಲಮಂಗಲ ಮಾರ್ಗದಿಂದ ಬರ್ತಿದ್ದಂತ ಕಾರು ವೇಗವಾಗಿ ಬಂದು ಒಂದು ಡಿಕ್ಕಿ ಆಗಿರುವಂತದ್ದು. ಡಿಕ್ಕಿ ರಭಸಕ್ಕೆ ಆಕೆ ಸ್ಥಳದಲ್ಲೇ ಒಂದು ಮೃತಪಟ್ಟಿರುವಂತದ್ದು. ಸ್ಥಳೀಯರು ಸಹ ಏನು ಹತ್ತಿರದ ಆಸ್ಪತ್ರೆಗೆ ಒಂದು ದಾಖಲು ಮಾಡಿದ್ರು. ಆದ್ರೆ ವೈದ್ಯರು ದೃಢಪಡಿಸಿರುವಂತದ್ದು ಅಂತ ಹೇಳಿದ್ರೆ ಸಾವನ್ನಪ್ಪಿದೆ ಮಗು ಅಂತೇಳಿ ಸಹ ಹೇಳಿರುವಂತದ್ದು. ಏನು ಚಾಲಕನ ನಿರ್ಲಕ್ಷ್ಯದಿಂದಾಗಿ ಈ ಅಪಘಾತ ನಡೆದಿದೆ ಅಂತೇಳಿ ಸ್ಥಳೀಯರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿ ಒಂದು ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಬೇಕು, ಇಲ್ಲ ಅಂದ್ರೆ ಒಂದು ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತಾನು ಸಹ ಗ್ರಾಮಸ್ಥರು ಒಂದು ಆಕ್ರೋಶವನ್ನು ಮಾಡ್ತಾ ಇರುವಂತದ್ದು. ಪದೇ ಪದೇ ಈ ಸ್ಥಳದಲ್ಲಿ ನೆಲಮಂಗಲ ತಾಲೂಕಿನ ಬೀರವಾರದ ಗ್ರಾಮದ ಬಳಿ ಒಂದು ಅಪಘಾತಗಳು ಹೆಚ್ಚಾಗ್ತಾ ಇದೆ ಅಂತೇಳಿ ಸಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೆಲಮಂಗಲದಲ್ಲಾದಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಥಾರ್ ಕಾರೊಂದು ಶಾಲೆಗೆ ಹೊರಟಿದ್ದಂತಹ ಬಾಲಕಿಗೆ ಗುದ್ದಿ ಕಾರಿನ ಅಡಿಯಲ್ಲಿ ಸಿಲುಕಿದಂತಹ ಬಾಲಕಿಯ ಮೇಲೆ ಹರಿದು ಹೋಗಿದೆ. ಬಾಲಕಿ ಮೃತಪಟ್ಟಿದ್ದಾರೆ. ರೋಡ್ ಕ್ರಾಸ್ ಮಾಡುವಾಗ ಬಂದು ನೋಡ್ಕೊಂಡು ಹೋಗಿದ್ದೀನಿ. 9 ವರ್ಷ. ಆಕ್ಟಿವ್ ಆಗಿದ್ಲು ಸರ್. ಇವತ್ತು ಎಕ್ಸಾಮ್ ಇದೆ, ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಕ್ಸಾಮ್ ಬರಿಬೇಕು, ಹೋಗಿ ಬರ್ತೀನಿ ಅಂತ ಹೇಳೋದು. ನಾನು ಕೆಲ್ಸಕ್ಕೆ ಹೋದೆ. ನಮ್ಮ ಅಕ್ಕ ರೋಡ್ ಕ್ರಾಸ್ ಮಾಡಿ ಕರ್ಕೊಂಡು ಹೋಗುವಾಗ ಅಂತನಾಗಿದ್ದೆ. ಇವರೇ ಕರ್ಕೊಂಡು ಹೋಗ್ತಿದ್ದು. ಡೈಲಿ ಇವರೇ ಕರ್ಕೊಂಡು ಹೋಗ್ತಿದ್ದಿತ್ತು 2 ಮಕ್ಳನ್ನ.